ನೋಡಿ ಎಷ್ಟು ಸಾಫ್ಟ್ ಆಗಿದೆ ಜಾಮೂನು. ಈ ಜಾಮೂನ್ನ ಮನೆಯಲ್ಲಿ ಹೆಂಗೆ ಮಾಡೋದು ಅಂತ ನೋಡೋದ ಬನ್ನಿ. ನೋಡಿ ಒಂದ್ಸರಿ ನೋಡಿ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗೈತೆ. ಇದನ್ನು ಮನೆಯಲ್ಲಿ ಹೆಂಗೆ ಮಾಡೋದು ಅಂತ ನೋಡೋದ ಬನ್ನಿ. ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತಗೊಂಡಿದ್ದೆ, ಅದನ್ನು ಹೆಂಗೆ ಮಾಡೋದು ಅಂತ ನೋಡೋದ ಬನ್ನಿ. ಇವಾಗ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಒಂದು ಪ್ಯಾಕೆಟ್ನ. ಇದನ್ನು ಹಾಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ನೋಡಿ ಇಲ್ಲಿ ಹಾಲು ನೋಡಿ ಹಾಲು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕು. ಸ್ವಲ್ಪ ಹಾಕೊಂಡಿದ್ದೀನಿ ನಾನು. ಅದು ಎಷ್ಟಾಗುತ್ತೆ ಅದು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ಎಲ್ಲ ಒಟ್ಟಿಗೆ ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ ಅದು. ಇದು ನೋಡಿ ಹಿಂಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಿಂಗೆ ಚೆನ್ನಾಗಿ ಕಲಿಸ್ಬೇಕು. ಇನ್ನು ಹಿಂಗೆ ಬರೀ ಬೆರಳಲ್ಲೇ ಕಲಿಸ್ಬೇಕು. ಇದನ್ನ ಎಲ್ಲ ಫುಲ್ಲು ಕೈ ಹಾಕಿ ಎಲ್ಲ ಕಲಿಸಿದ್ರೆ ನೀಟಾಗಿರಲ್ಲ. ಹಿಂಗೆ ಚೆನ್ನಾಗಿ ಮಿದ್ದಿ ಚೆನ್ನಾಗಿ ಕಲಿಸ್ತಾ ಹೋಗ್ಬೇಕು. ಜಾಸ್ತಿ ಗಟ್ಟಿ ಕಲಿಸ್ಕೋಬಾರ್ದು. ಜಾಸ್ತಿ ಗಟ್ಟಿ ಕಲಿಸ್ಕೊಂಡ್ರೆ ಒಳಗಡೆ ಬೇಯ್ತಾ ಅದು ಒಳಗಡೆ ಬೇಯಲ್ಲ, ಮೇಲೆ ಕಪ್ಪಗಾಗುತ್ತೆ, ಒಳಗಡೆ ಹಂಗೆ ಗಟ್ಟಿ ಉಳ್ಕೊಳ್ಳುತ್ತೆ ಅದು. ಅದರಿಂದ ಸ್ವಲ್ಪ ತೆಳ್ಳಗನೆ ಕಲಿಸ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕೊಂಡು ಕಲಿಸ್ಕೊಳ್ಳಿ. ಯಾಕಂದ್ರೆ ತುಪ್ಪ ಹಾಕೋದೇನಕ್ಕೆ ಅಂತಂದರೆ ಕೈಗೆ ಅಂಟಬಾರ್ದು ಅಂತ. ಕೈಗೆ ಹಿಟ್ಟು ಅಂಟುತ್ತಾ ಇದ್ದರೆ ಕಲಸೋಕ್ಕೆ ನೀಟಾಗಿ ಬರೋಲ್ಲ. ಅದರಿಂದ ಸ್ವಲ್ಪ ತುಪ್ಪ ಹಾಕೊಂಡ್ರೆ ನೋಡಿ ಕೈಗೆ ಅಂಟಲ್ಲ. ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಇವಾಗ ಕಲಸಾಗಿದೆ. ಈ ಥರ ನೀಟಾಗಿ ಮಿಕ್ಕೋಬೇಕು. ಈ ಥರ ಮಿದ್ದಾದಮೇಲೆ ಇದನ್ನ ಒಂದು 5 ನಿಮಿಷ ಮಡಗಬೇಕು. ಇದು 5 ನಿಮಿಷ ನೆನೆದ್ರೆ ನೀಟಾಗಿ ಬರುತ್ತೆ. ಇದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ 1 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ. ಇದಕ್ಕೆ 2 ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ 2 ಕಪ್ ನೀರು ಹಾಕೊಂಡಿದ್ದೀನಿ. ಅದು ಪಾಕ ಬರಬೇಕು. ಅದು ನೋಡಿ ಏಲಕ್ಕಿ ಕೈ ಹಾಕ್ತಾಯಿದ್ದೀನಿ. ಇದನ್ನು ಕೈ ಆಡಿಸ್ತಾನೆ ಇರಬೇಕು. ನೀಟಾಗಿ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಸ್ವಲ್ಪ ಪಾಕ ಬರುತ್ತೆ. ಅದು ಪಾಕ ಬಂದಾಗ ಸ್ವಲ್ಪ ಹಿಂಗೆ ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊತಾನೆ ಇರಿ. ನೋಡಿ ಸಕ್ಕರೆ ಕರಗಿ ಪಾಕ ಬರಬೇಕು. ಆ ಪಾಕ ಬಂದ್ರೇ ಅದು ಚೆನ್ನಾಗಿ ಪಾಕ ಹಿಡ್ದಿದೆ ಅಂತ ಗೊತ್ತಾಗೋದು. ಇದು ಪಾಕ ಬರೋಕ್ಕೆ ಒಂದು 5 ನಿಮಿಷನಾದರೂ ತಗೊಳುತ್ತೆ. ಇದು ಚೆನ್ನಾಗಿ ಕುದಿಬೇಕಿದು. ನೋಡಿ ಸಕ್ಕರೆ ಎಲ್ಲ ಇದು ನೀಟಾಗಿ ಚೆನ್ನಾಗಿ ಕರಗಿ ಇದು ಪಾಕ ಬರಬೇಕಿದು. ಈ ಥರ ಚೆನ್ನಾಗಿ ಕುದಿಬೇಕು. ಇದು ಕುದ್ದು ಇನ್ನೂ ಸ್ವಲ್ಪ ಕುದಿಬೇಕಿದು. ಇನ್ನೂ ಚೆನ್ನಾಗಿ ಕುದ್ದು ಪಾಕ ಬರ್ತಿದೆ. ಇದು ಹಿಂಗಂದರೆ ಅಂಟಂಟು ಬರಬೇಕಿದು. ಅಲ್ಲಿವರೆಗೂ ಕುದಿಬೇಕಿದು. ಇವಾಗ ಪಾಕ ಬಂದಿದೆ. ಈಗ ನೋಡಿ ಅಂಟಂಟು ಬರಬೇಕು. ಹಿಂಗೆ ಅಂಟಂಟು ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಿ ಬಿಡ್ತೀನಿ ನಾನು. 5 ನಿಮಿಷ ತಣ್ಣಗಾಕಿ ಇದನ್ನ ಎತ್ತಿಡ್ತಾಯಿದ್ದೀನಿ. ಕಲಸಿಟ್ಕೊಂಡಿರೋ ಹಿಟ್ಟನ್ನ ಇವಾಗ ಒಂದು ಸಣ್ಣದಾಗಿ ಚಿಕ್ಕದಾಗಿ ನೋಡಿ ಈ ಸೈಜಲ್ಲಿ ಉಂಡೆ ಮಾಡ್ಕೋಬೇಕು. ಈ ಥರ ನೀಟಾಗಿ ಉಂಡೆಗಳು ನೀಟಾಗಿ ಬರಬೇಕು. ಇಲ್ಲ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ಬಿಟ್ಕೊಳ್ಳುತ್ತೆ. ಇದು ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈಗ ಎಣ್ಣೆ ಕಾದಿದೆ. ಈಗ ಎಣ್ಣೆ ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ಜಾಸ್ತಿ ಚೆನ್ನಾಗಿ ಕಾಯಿಸ್ಕೊಬಾರ್ದು, ಮೀಡಿಯಮ್ ಇದ್ದರೆ ಸಾಕು. ಇವಾಗ ಉಂಡೆಗಳನ್ನ ಹಾಕ್ತಾಯಿದ್ದೀನಿ. ಒಂದೊಂದೇ ಹಾಕೋಬೇಕು, ಒಂದಕ್ಕೊಂದು ಅಂಟ್ಕೊಳ್ಬಾರ್ದು. ಹಿಂಗೆ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಮೀಡಿಯಮ್ ಉರಿಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗುತ್ತೆ. ಇಲ್ಲ ಅಂತಂದರೆ ಬೇಗ ಕೆಂಪಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಹಂಗಾಗಿ ಮೀಡಿಯಮ್ ಉರಿಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಸುತ್ತ ಬೇಯಬೇಕು. ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಷ್ಟು ಒಳಗಡೆ ಕೆಲವರನ್ನು ಮಾಡುವಾಗ ಒಳಗಡೆ ಮೇಲೆ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ ಉರಿಲೇ ಬೇಯಿಸ್ಬೇಕು. ನೋಡಿ
ಹಿಂಗೆ ನೀಟಾಗಿ ಎಲ್ಲ ಬೆಂದೈತೆ. ಈಗ ಇಷ್ಟು ಬೆಂದರೆ ಸಾಕು. ಈಗ ಇನ್ನು ಉಳಿದಿದ್ದ ಉಂಡೆಗಳನ್ನ ಇದೇ ಥರ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇರೋ ಉಂಡೆಗಳೆಲ್ಲನೂ ಇವಾಗ ಈ ಥರ ಬೇಯಿಸ್ಕೊತಾ ಇದ್ದೀನಿ. ಎಲ್ಲ ಉಂಡೆಗಳನ್ನ ಹಾಕೋತೀನಿ. ಇವಾಗ ಈ ಥರ ಒಂದೊಂದೇ ಉಂಡೆಗಳನ್ನ ಹಾಕೋಬೇಕು. ಇಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ರೆ ಚೆನ್ನಾಗಿರಲ್ಲ. ಅದು ಬಿಡಿಸ್ಬೇಕಾದ್ರೆ ಎಲ್ಲ ಕಿತ್ತೋಯ್ತದೆ, ನೀಟಾಗಿ ಬೇಯಲ್ಲ. ಪಾಕಕ್ಕೆ ಹಾಕ್ಬೇಕಾದ್ರೆ ಇನ್ನೂ ಎಲ್ಲ ಬಿಟ್ಕೊಳ್ಳುತ್ತದು. ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕಿದು. ಮನೆಗಳಲ್ಲಿ ನೀಟಾಗಿ ಸಿಂಪಲಾಗಿ ಮಾಡ್ಕೋಬೋದು. ಹೊರಗಡೆ ಹೋಯ್ತೀನಿ ಅಂತಂದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ನೋಡಿ, ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮನೇಲಿ ಮಾಡ್ಕೊಳ್ಳೋದೇ ಚೆಂದ ಅಂತ ನಾನು ಹೇಳ್ತೀನಿ. ಈಗ ಅಂಗಡಿಗಳಲ್ಲಿ ತಿಂತೀನಿ ಮಾರ್ಕೆಟಲ್ಲಿ ಅಂತಂದರೆ ಎಷ್ಟೊಂದು ದಿನ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ನೀಟಾಗಿ ಯಾವ ಎಣ್ಣೆಲಿ ಬೆಂದಿರುತ್ತೆ ಅಂತಲೂ ಗೊತ್ತಾಗಲ್ಲ. ನಾವು ಮನೇಲಿ ಮಾಡ್ಕೊಂಡ್ರೆ ನೀಟಾಗಿ ಫ್ರೆಶ್ಶಾಗಿ ಮಾಡ್ಕೊಂಡು ಒಂದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಇದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಿಂಗೆ ಮಾಡಿಕೊಟ್ಟಾಗ. ನಾವು ಅಂಗಡಿಯಿಂದ ತಂದು ಕೊಡಬೇಕು ಅಂತಂದರೆ ಮಕ್ಕಳ ಆರೋಗ್ಯನೂ ಹಾಳಾಗುತ್ತೆ. ಅದರಿಂದ ಮನೇಲಿ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಪಾಕ ರೆಡಿ ಮಾಡ್ಕೊಂಡಿರೋದಕ್ಕೆ ಇವಾಗ ಒಂದೊಂದೇ ಉಂಡೆಗಳನ್ನ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಹಾಕಬೇಕು. ಹಾಕಾದ್ಮೇಲೆ ಸ್ವಲ್ಪ 1 ರಿಂದ 2 ನಿಮಿಷ ಬಿಟ್ಟರೆ ಪಾಕ ಹಿಡಿಯುತ್ತೆ. ಇವಾಗ ಈ ಥರ ನೋಡಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಎಲ್ಲದಕ್ಕೂ ಪಾಕ ಹಿಡಿಯುತ್ತೆ. ಈ ಥರ ಎಲ್ಲದಕ್ಕೂ ಚೆನ್ನಾಗಿ ಪಾಕ ಹಿಡಿಬೇಕು. ಪಾಕ ಹಿಡಿದಾದ್ಮೇಲೆ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೋಡಿ ಎಲ್ಲದಕ್ಕೂ ಪಾಕ ನೀಟಾಗಿ ಇಟ್ಕೋಬೇಕು. ಈ ಥರ 1 ನಿಮಿಷ ಬಿಡೋದು, ಹಿಂಗೆ ಪಾಕದೊಳಗಡೆ ಪಾಕ ಎಲ್ಲ ಹೇಳ್ಕೊಳುತ್ತೆ.